ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮ್ ಅಂತ ಹೆಸರು ತೆಗೆದರೆ ಸಾಕು, ಐಸ್ ಕ್ರೀಮ್ ತಿನ್ನುವ ಆಸೆ ಆಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಮಾಡಬಹುದಂತ ನೋಡೋಣ ಬನ್ನಿ. ಈ ಐಸ್ ಕ್ರೀಮ್ ಮಾಡೋದಕ್ಕೆ ನಾವು ಯಾವುದೇ ವಿಪ್ ಕ್ರೀಮ್ ಅಥವಾ ಎಲೆಕ್ಟ್ರಿಕ್ ಬೀಟರ್ ಇಲ್ಲದೇ ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ನಾವು ಯಾವ ರೀತಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಬಹುದಂತ ನೋಡೋಣ ಬನ್ನಿ. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ನಮಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಕೇವಲ 3 ಇಂಗ್ರೀಡಿಯೆಂಟ್ಸ್ನಿಂದ ತುಂಬಾ ಚೆನ್ನಾಗಿ ಈ ರೀತಿ ರುಚಿಕರವಾಗಿ ಹಾಗೂ ಕ್ರೀಮಿಯಾಗಿ ಯಾವ ರೀತಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಬಹುದಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಈ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಇಲ್ಲಿ ನಾನು 1 ಕಪ್ನಷ್ಟು ಮಾವಿನಕಾಯಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪೀಸಸ್ ಆಗಿ. ಹಾಗೂ ಅಮೂಲ್ ಫ್ರೆಶ್ ಕ್ರೀಮ್ ಬೇಕು ಮತ್ತು ಕಂಡೆನ್ಸ್ ಮಿಲ್ಕ್ ಬೇಕು. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಯಾವ ರೀತಿ ಮಾಡಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಈ ಮಾವಿನಕಾಯಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಈ ಜ್ಯೂಸರ್ ಮಿಕ್ಸರ್ ಇರುತ್ತಲ್ಲ, ಅದರಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ನಾನು. ಈ ಪೂರ್ತಿಯಾಗಿ ಈ ಕಟ್ ಮಾಡಿರುವ ಮ್ಯಾಂಗೋವನ್ನು ಹಾಕಿಕೊಳ್ಬೇಕು ಇದರಲ್ಲಿ. ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೇನೆ ಇವಾಗ ಮಿಕ್ಸರ್ ಜಾರಿಗೆ. ಈ ಫ್ರೆಶ್ ಕ್ರೀಮ್ ಪೂರ್ತಿಯಾಗಿ ಪ್ಯಾಕೆಟ್ನಲ್ಲಿ 250 ಗ್ರಾಮ್ನಷ್ಟಿದೆ, ಪೂರ್ತಿಯಾಗಿ ಯೂಸ್ ಮಾಡಿದ್ದೇನೆ. ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಹಾಕಿದಾದ ನಂತರ ಇವಾಗ ಒಂದು ಅರ್ಧ ಕಪ್ನಷ್ಟು ಅಥವಾ 1 ಕಪ್ನಷ್ಟು ನೀವು ಗಟ್ಟಿ ಮೊಸರನ್ನು ಹಾಕಿಕೊಳ್ಬಹುದು. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೊಸರು ಯೂಸ್ ಮಾಡುವಾಗ ಒಂದು ವಿಷಯ ನೆನಪಲ್ಲಿರಬೇಕು ವೀಕ್ಷಕರೇ, ಮೊಸರಿನಲ್ಲಿ ನೀರಿರಬಾರ್ದು ಹಾಗೂ ಆ ಮೊಸರು ಹುಳಿಯಾಗಿರಬಾರ್ದು. ಆವಾಗಲೇ ತುಂಬ ಚೆನ್ನಾಗಿ ಮ್ಯಾಂಗೋ ಐಸ್ ಕ್ರೀಮ್ ಆಗುತ್ತೆ. ಈ ರೀತಿ ಗಟ್ಟಿಯಾಗಿ ಮೊಸರನ್ನು ಯೂಸ್ ಮಾಡುವುದರಿಂದ ನೀರಿದ್ದರೆ ಈ ಮೊಸರಿನಲ್ಲಿ ತೆಗೆದು ಹಾಕಿಕೊಳ್ಳಿ. ಇದು ಪೂರ್ತಿಯಾಗಿ ಆಪ್ಷನಲ್ಲು, ಮೊಸರು ಬೇಕಂದರೆ ಹಾಕಿಕೊಳ್ಳಿ. ಇಲ್ಲಿ ಮೊಸರು ಯೂಸ್ ಮಾಡುವುದರಿಂದ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಹಾಗೂ ಟೇಸ್ಟಿ ಕೂಡ ಆಗುತ್ತೆ. ಇವಾಗ ಇದರಲ್ಲಿ ನಾವು ಕಂಡೆನ್ಸ್ ಮಿಲ್ಕನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು 250 ಗ್ರಾಮ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕಿಕೊಂಡಿದ್ದೇನಲ್ಲ, ಅದರ ಅರ್ಧ ಇರಬೇಕು ಈ ಕಂಡೆನ್ಸ್ ಮಿಲ್ಕು, ಆವಾಗಲೇ ರುಚಿಕರವಾಗಿ ಬರುತ್ತೆ. 125ನಷ್ಟು ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಿದ್ದೇನೆ ನಾನು. ಸಣ್ಣ ಮಿಕ್ಸರ್ ಜಾರಿಗೆ ಹಾಕಿದ ಮೇಲೆ ಇವಾಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸಲ ರಿವರ್ಸ್ ಆಗಿ ತಿರುಗಿಸ್ಕೊಳ್ಬೇಕು 1 ನಿಮಿಷ. ಯಾಕಂದರೆ ಇದರಲ್ಲಿ ಮ್ಯಾಂಗೋ ಇರುತ್ತಲ್ಲ, ಅದು ಪೂರ್ತಿಯಾಗಿ ಪೇಸ್ಟ್ ಆಗಬೇಕು. ಅಲ್ಲಿವರೆಗೂ ಒಂದು ಸಲ ಈ ರೀತಿ ರಿವರ್ಸ್ ಬಟನ್ ಇದ್ದರೆ ಆನ್ ಆಫ್ ಮಾಡಿಕೊಂಡು 1 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆದ ನಂತರ ಮತ್ತೆ ನಾವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. 2-3 ನಿಮಿಷ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಈ ಮ್ಯಾಂಗೋ ಐಸ್ ಕ್ರೀಮ್. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈ ಮ್ಯಾಂಗೋ ಐಸ್ ಕ್ರೀಮ್ದು. ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ಇವಾಗ ನಾವು ಸೆಟ್ ಮಾಡಲು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇಡಬೇಕು, ಹಾಕಿಕೊಳ್ಬೇಕು. ಇಲ್ಲಿ ನಾನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಕೊಂಡಿದ್ದೇನೆ. ಇಲ್ಲಿ ನಾನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದೇನೆ, ಪ್ಲಾಸ್ಟಿಕ್ ಡಬ್ಬೆಯನ್ನು. ನೀವು ಬೇಕಾದರೆ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಡಬ್ಬೆ ಕೂಡ ಯೂಸ್ ಮಾಡಬಹುದು. ಅದರಲ್ಲಿ ತುಂಬಾ ಚೆನ್ನಾಗಿ ಬೇಗನೆ ಆಗುತ್ತೆ ಐಸ್ ಕ್ರೀಮ್. ಇದರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಈ ಐಸ್ ಕ್ರೀಮ್ ಹಾಕಿದ ಮೇಲೆ ಈ ರೀತಿ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳುವುದರಿಂದ ನಾವು ಫ್ರಿಜ್ಜರ್ನಲ್ಲಿ ಇಟ್ಟರೆ ಇದರಲ್ಲಿ ಬರ್ಫ್ ಜಮಾ ಆಗುವುದಿಲ್ಲ. ಆದ್ದರಿಂದ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಇಟ್ಕೊಳ್ಬೇಕು. ಈ ರೀತಿ ಕವರ್ ಇಟ್ಟಿದ ಮೇಲೆ ಇದರ ಮೇಲಿನ ಮುಚ್ಚಳವನ್ನು ಮುಚ್ಚಿಕೊಳ್ಬೇಕು. ತುಂಬ ಚೆನ್ನಾಗಿ ಮುಚ್ಚಿಕೊಳ್ಳಿ, ಯಾಕಂದರೆ ಅದರಲ್ಲಿ ಗಾಳಿ ಹೋಗಬಾರ್ದು. ಆ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಮುಚ್ಚಿಕೊಳ್ಬೇಕು. ಇವಾಗ ಮುಚ್ಚಿದಾಯಿತು ಈ ಡಬ್ಬೆಯ ಮುಚ್ಚಳವನ್ನು. ಈ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ ಇದೆಲ್ಲ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಇವಾಗ ಈ ಡಬ್ಬೆಯನ್ನು ನಾವು ಫ್ರೀಜರ್ನಲ್ಲಿ ಇಡಬೇಕು.
ಒಂದು 8ರಿಂದ 10 ಗಂಟೆಗಳ ಕಾಲ ಇದನ್ನು ನಾವು ಸೆಟ್ ಮಾಡಲು ಇಡಬೇಕು. ಈ ಮ್ಯಾಂಗೋ ಐಸ್ ಕ್ರೀಮನ್ನು ತುಂಬ ಚೆನ್ನಾಗಿ ಸೆಟ್ ಆಗುವವರೆಗೂ ನಾವು ಮ್ಯಾಂಗೋ ಐಸ್ ಕ್ರೀಮನ್ನು ಫ್ರೀಜರ್ನಲ್ಲಿ ಇಡಬೇಕಾಗುತ್ತೆ. ಒಂದು 8ರಿಂದ 10 ಗಂಟೆಗಳ ಕಾಲ ಆದ ನಂತರ ನಾನು ಫ್ರೀಜರ್ನಿಂದ ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಈ ಮ್ಯಾಂಗೋ ಐಸ್ ಕ್ರೀಮ್ ಆಗಿದೆ. ತುಂಬಾ ಕಲರ್ಫುಲ್ಲಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಈ ಮ್ಯಾಂಗೋ ಐಸ್ ಕ್ರೀಮ್ ಗಟ್ಟಿಯಾಗಿ ಬಂದಿದೆ, ಸೆಟ್ ಆಗಿದೆ ತುಂಬ ಚೆನ್ನಾಗಿ. ಇವಾಗ ನಾವು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮನೆಯಲ್ಲಿರುವ ಸ್ಪೂನನ್ನು ತಗೊಂಡಿದ್ದೇನೆ. ತುಂಬ ಚೆನ್ನಾಗಿ ಮ್ಯಾಂಗೋನಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕಿಕೊಂಡು ಈ ಮ್ಯಾಂಗೋವನ್ನು ಸರ್ವ್ ಮಾಡಿ. ಈ ರೀತಿ ಮಾಡೋದರಿಂದ ತುಂಬಾ ಚೆನ್ನಾಗಿ ಸೇಬ್ ಬರುತ್ತೆ ಮ್ಯಾಂಗೋ ಐಸ್ ಕ್ರೀಮ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೇಬ್ ಬರ್ತಾ ಇದೆ ಅಂತ. ತುಂಬಾ ಈಸಿಯಾದ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಬಾದಾಮ್ ಪೀಸಸನ್ನು ಹಾಕ್ತಾ ಇದ್ದೇನೆ ಇದರ ಮೇಲೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಂತೇಳಿ. ನೀವು ಬೇಕಾದರೆ ಪಿಸ್ತಾ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನಾನು ಬಾದಾಮನ್ನು ಹಾಕಿಕೊಳ್ಳುತ್ತಿದ್ದೇನೆ ಸಣ್ಣಗೆ ಕಟ್ ಮಾಡಿ. ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಸಮ್ಮರ್ ಸೀಸನ್ನಲ್ಲಿ. ಮನೆ ಈಸಿಯಾದ ರೆಸಿಪಿ. ನೀವು ಕೂಡ ಈ ಮ್ಯಾಂಗೋ ಐಸ್ ಕ್ರೀಮನ್ನು ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದಾದ ನಂತರ ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಖಂಡಿತ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.